5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ರು. ಬಿಜೆಪಿದು ಡಬಲ್ ಇಂಜಿನ್ ಸರ್ಕಾರ ಇತ್ತು. ಕರ್ನಾಟಕ ರಾಜ್ಯದಲ್ಲೂ ಇತ್ತು ಡಬಲ್ ಇಂಜಿನ್, ಡೆಲ್ಲಿಯಲ್ಲೂ ಇತ್ತು ಡಬಲ್ ಇಂಜಿನ್. ಮೋದಿ ಸಾಹೇಬರು ಮತ್ತು ಬಿಜೆಪಿಯವರೆಲ್ಲ ನಿಮ್ಗೆ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ್ರು. ಅಚ್ಚೇ ದಿನ ತಮಿಳುನಾಡಲ್ಲೂ ತರ್ತೀವಿ ಅಂತ ಹೇಳಿದ್ರು, ಕರ್ನಾಟಕದಲ್ಲೂ ತರ್ತೀವಿ ಅಂತ ಹೇಳಿದ್ರು, ದೆಹಲಿಯಲ್ಲಿ ತರ್ತೀವಿ ಹೇಳ್ತೀವಿ. ಈ ಹುಡುಗರು ಯಾರ ಕೇಳ್ತಾ ಇದ್ರಲ್ಲಿ, ರಾಮಚಂದ್ರ ಕೂಡ ಹೇಳ್ತಾ ಇದ್ರು 15 ಲಕ್ಷ ರೂಪಾಯಿನ ನಿಮ್ ಕೈಲೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು, ನಿಮ್ಗೆ ಹಣ ಬಂತ ಅಂತ ನಿಮ್ನ ಕೇಳ್ತಾ ಇದ್ರು. ಕೇಳಿದ್ರು ಇಲ್ಲ? ಈಗ ನಮ್ ಜನ ಎಲ್ಲ ಅಕೌಂಟ್ ಓಪನ್ ಮಾಡಿದ್ರು ಇಲ್ವೋ? ದುಡ್ಡು ಏನಾದ್ರು ಬಂತ? ಏನೂ ಇಲ್ಲ. ನರೇಂದ್ರ ಮೋದಿ ಅವರು 12 ವರ್ಷ ಆಯ್ತಪ್ಪ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬಂದು. ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಯಾವ್ದನ್ನ ಬೆಲೆ ಕಡಿಮೆ ಮಾಡಿದಾರ ನರೇಂದ್ರ ಮೋದಿ ಅವರು? ಯಾವ ಬೆಲೆನೂ ಕಡಿಮೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಈ ಪ್ರಪಂಚದಲ್ಲಿ ಸುಳ್ಳು ಹೇಳಿದ್ದಕ್ಕೆ ಏನಾದರೂ ಒಂದು ಪ್ರೈಸ್ ಇಟ್ಬಿಟ್ರೆ ಅದು ನರೇಂದ್ರ ಮೋದಿಗೇನೆ ಫಸ್ಟ್ ಪ್ರೈಸ್ ಬರೋದು. ಇಂಥ ಸುಳ್ಳು ಹೇಳುವಂಥ ಒಬ್ಬ ವ್ಯಕ್ತಿ ಒಬ್ಬ ಪ್ರಧಾನಮಂತ್ರಿ ಆಗೋದಕ್ಕೆ ಲಾಯಕ್ಕಿಲ್ಲ. ಎಲ್ಲರಿಗೂ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದ್ರೆ ಅಕೌಂಟಲ್ಲಿ ಹಾಕಿದ್ರ 1 ರೂಪಾಯಿ ಹಾಕ್ಲಿಲ್ಲ. விதேசத்திலிருக்கத்த கம்பன தரத்தில் இன்னும் சற்றே நேரத்திலே கர்நாடக மாநிலத்தினுடைய துணை முதல்வர் மரியாதைக்குரிய டி.கே. சிவகுமார் அவர்கள் வருகை தந்திருக்கிறார் போகிறார். நமஸ்காரம். திரு டி.ஆர். அவர்களுடைய சின்னம் கதிரவன் சின்னம் அவருக்கு மாலை அணிவித்து கௌரவிக்கப்படுகிறது. ನಿಮ್ಮ ನಮ್ಮ ಎಲ್ಲ ಪ್ರೀತಿ ಅಭ್ಯರ್ಥಿ ರಾಮಚಂದ್ರ ಅವ್ರಿಗೆ ನಾವು ನೀವೆಲ್ಲ ಸೇರಿ ಈ ಉರಿ ಬಿಸಿಲಿನಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಚುನಾವಣಾ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ರು. ಬಿಜೆಪಿದು ಡಬಲ್ ಇಂಜಿನ್ ಸರ್ಕಾರ ಇತ್ತು. ಕರ್ನಾಟಕ ರಾಜ್ಯದಲ್ಲೂ ಇತ್ತು ಡಬಲ್ ಇಂಜಿನ್, ಡೆಲ್ಲಿಯಲ್ಲೂ ಇತ್ತು ಡಬಲ್ ಇಂಜಿನ್. ಮೋದಿ ಸಾಹೇಬರು ಮತ್ತು ಬಿಜೆಪಿಯವರೆಲ್ಲ ನಿಮ್ಗೆ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ್ರು. ಅಚ್ಚೇ ದಿನ ತಮಿಳುನಾಡಲ್ಲೂ ತರ್ತೀವಿ ಅಂತ ಹೇಳಿದ್ರು, ಕರ್ನಾಟಕದಲ್ಲೂ ತರ್ತೀವಿ ಅಂತ ಹೇಳಿದ್ರು, ದೆಹಲಿಯಲ್ಲಿ ತರ್ತೀವಿ ಹೇಳ್ತೀವಿ. ಈ ಹುಡುಗರು ಯಾರ ಕೇಳ್ತಾ ಇದ್ರಲ್ಲಿ, ರಾಮಚಂದ್ರ ಕೂಡ ಹೇಳ್ತಾ ಇದ್ರು 15 ಲಕ್ಷ ರೂಪಾಯಿನ ನಿಮ್ ಕೈಲೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು, ನಿಮ್ಗೆ ಹಣ ಬಂತ ಅಂತ ನಿಮ್ನ ಕೇಳ್ತಾ ಇದ್ರು. ಕೇಳಿದ್ರು ಇಲ್ಲ? ಈಗ ನಮ್ ಜನ ಎಲ್ಲ ಅಕೌಂಟ್ ಓಪನ್ ಮಾಡಿದ್ರು ಇಲ್ವೋ? ದುಡ್ಡು ಏನಾದ್ರು ಬಂತ? ಏನೂ ಇಲ್ಲ. ನಾನು ಮಾತು ಕೊಟ್ಟೆ, 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಮಾತು ಕೊಟ್ಟೆ. ನಿಮ್ಮ ಎಲ್ಲ ನಂಟರುಗಳೆಲ್ಲ ಕರ್ನಾಟಕದಲ್ಲಿದ್ದಾರೆ, ನಿಮ್ಮ ಸ್ನೇಹಿತರುಗಳೆಲ್ಲ ಕರ್ನಾಟಕದಲ್ಲಿದ್ದಾರೆ, ನಿಮ್ಮೆಲ್ಲ ಜನ ಕರ್ನಾಟಕ ಇಲ್ಲೂ ಬರ್ತಾರೆ, ಅಲ್ಲೂ ಹೋಯ್ತಾ ಇದ್ದಾರೆ. ನಾವೇನು ಮಾತು ಕೊಟ್ಟು, ನಿಮ್ಮಲ್ಲಿ ಟೌನ್ ಅಲ್ಲ ಮಾತ್ರ ಈ ಬಸ್ಸು ಹೋರಾಟ ಮಾಡೋದಿತ್ತು ಫ್ರೀಯಾಗಿ. ರಾಮಲಿಂಗಾರೆಡ್ಡಿ ಅವರು ಮಂತ್ರಿ, ಅವರ ಇಲ್ಲಿದ್ದಾರೆ. ಶಕ್ತಿ ಯೋಜನೆ ಅಂತ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಪ್ರಯಾಣ ಮಾಡೋ ಕಾರ್ಯಕ್ರಮವನ್ನು ತಂದು 5 ಗ್ಯಾರಂಟಿಲಿ ಈಗ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳುಗಳು ಪ್ರಯಾಣ ಮಾಡ್ತಾ ಇದ್ದಾರೆ. ಈಗ ಡಿಎಂಕೆ ಪ್ರಣಾಳಿಕೆಯಲ್ಲಿ, ನಮ್ಮ ಎಲ್ಲ ಒಕ್ಕೂಟದ ಪ್ರಣಾಳಿಕೆಯಲ್ಲಿ, ಇಂಡಿಯಾ ಅಲೈನ್ಸ್ ನಾನು ಸ್ಟಾಲಿನ್ ಅವರು ಚೆನ್ನೈನಲ್ಲಿ ಮೊದಲನೇ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಸಿಟಿಲಿ, ಚೆನ್ನೈ ಸಿಟಿಲಿ ನಾನು ಸುಮಾರು ಒಂದು 15-20 ಹಿಂದೆ ಹೋಗಿ ನಮ್ಮ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಾರ್ಗದರ್ಶನದಲ್ಲಿ ಹೋಗಿ ಪಕ್ಷದ ಪರವಾಗಿ ಪ್ರತಿನಿಧಿಸಿ ನಾನು ಬಂದೆ.
ಇವತ್ತು ತಮಿಳಿನಲ್ಲೂ ಮಾತಾಡೋಣ ಅಂತ ಆಸೆ ಇದೆ, ಆದ್ರೆ ನನಗೆ ಬರಲ್ಲ. ಆದ್ರೆ ಕನ್ನಡದಲ್ಲೇ ರಾಮಚಂದ್ರನವರು, ಪ್ರಕಾಶ್ ಅವರು ಕನ್ನಡದಲ್ಲೇ ಮಾತಾಡಿದ್ರು. ನೀವೆಲ್ಲ ಕನ್ನಡಿಗರಿದ್ದೀರಿ. ನಮ್ಮ ಕರ್ನಾಟಕದ ಬಾರ್ಡರ್ ಕ್ಷೇತ್ರ, ಕರ್ನಾಟಕದ ಬಾರ್ಡರ್ ಕ್ಷೇತ್ರ ಜೊತೆಗೆ ನನ್ನ ಕನಕಪುರದ ಬಾರ್ಡರ್ ಕ್ಷೇತ್ರ ಕೂಡ ತಳಿ. ನಾನು ಎಷ್ಟೋ ಜನ ವೋಟರ್ಸ್ಗೆ ಇನ್ನು ನಮ್ಮಲ್ಲಿ ಮಡಿಕೊಳ್ಳಿ ಅಂತ ಕೇಳಿದೆ. ಇಲ್ಲ ಇಲ್ಲ, ರಾಮಚಂದ್ರರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಓಟ್ ಅಲ್ಲೇ ಇರ್ಲಿ ಅಂತ ಹೇಳಿ ಎಲ್ಲ ಇಲ್ಲೇ ಇಟ್ಕೊಂಡು. ಆಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ಮೇಲೆ ನಮ್ಮ ರಾಮಚಂದ್ರವ್ರನ್ನ, ಪ್ರಕಾಶ್ ಅವ್ರನ್ನ ಕೇಳಿದೆ, ಏನು ನಿಮ್ಮ ರಾಜ್ಯದಲ್ಲಿ ಎಲ್ಲ ವೋಟರು ಕೇಳ್ತಾ ಇದ್ದಾರೆ, ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನೇ ವೋಟ್ ನಮ್ಮಲ್ಲಿ ಮಡಿಕೊಳ್ಳಿ ಅಂತ ಕೇಳಿದೆ. ಇಲ್ಲ ಇಲ್ಲ, ರಾಮಚಂದ್ರರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಓಟ್ ಅಲ್ಲೇ ಇರ್ಲಿ ಅಂತ ಹೇಳಿ ಎಲ್ಲ ಇಲ್ಲೇ ಇಟ್ಕೊಂಡು. ಆಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ಮೇಲೆ ನಮ್ಮ ರಾಮಚಂದ್ರವ್ರನ್ನ, ಪ್ರಕಾಶ್ ಅವ್ರನ್ನ ಕೇಳಿದೆ, ಏನು ನಿಮ್ಮ ರಾಜ್ಯದಲ್ಲಿ ಎಲ್ಲ ವೋಟರು ಕೇಳ್ತಾ ಇದ್ದಾರೆ, ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನೇನ್ ಸ್ಕೀಮ್ ಇದೆ ಅಂತ ಹೇಳಿ ಕೇಳಿದೆ. ಅವರಿಬ್ರು